ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಅಪ್ಡೇಟ್ಸ್. ಅದಕ್ಕೆ ನಾವು ಮುಂಚೆ ಬೇಗ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ. IPL ರಿಲೇಟೆಡ್ ಏನೇ ಅಪ್ಡೇಟ್ಸ್ ಬೇಗ ಬಂದರೂ ಕೂಡ ಟೆಲಿಗ್ರಾಮ್ ಚಾನಲ್ ಬರ್ತಾ ಇರುತ್ತೆ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಬರುತ್ತೆ ವಿಡಿಯೋಸಲ್ಲೂ ಕೂಡ ಅಪ್ಡೇಟ್ಸ್ಗಳು. ಬಟ್ ಆದರೆ ಅದಕ್ಕಿಂತ ಮುಂಚೆ ಟೆಲಿಗ್ರಾಮ್ ಚಾನಲ್ ಬಂದಿರೋದಕ್ಕೋಸ್ಕರ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂತ ಹೇಳ್ತಿರೋದು. ಓಕೆ, ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ. ನಮ್ಮ ಕಿಂಗ್ ಕೊಹ್ಲಿ ಪ್ರಿಪರೇಷನ್ ಫಾರ್ ದಿ ಅನ್ಬಾಕ್ಸ್ ಇವೆಂಟ್. ಇವತ್ತು ಅನ್ಬಾಕ್ಸ್ ಇವೆಂಟ್ ನಡೀತಾ ಇದೆ. ಕೊಹ್ಲಿ ಅಂತೂ ಹೆವಿಯಾಗಿ ಪ್ರಿಪೇರ್ ಆಗಿದ್ದಾರೆ. ಲುಕ್ಸ್ ನೋಡಿ ಗುರು ಯಾವ ಥರ ಇದೆ ಅಂತ. ಹೊಸ ಸ್ಟನ್ನಿಂಗ್ ಲುಕ್ ಜೊತೆಗೆ ಕೊಹ್ಲಿ ಬಂದಿದ್ದಾರೆ. ಐಬ್ರೋಸ್ ಮೇಲೆ ಮಾರ್ಕ್ ಎಲ್ಲ ಹಾಕಿಸ್ಕೊಂಡು ಒಂಥರ ಸ್ಟೈಲಿಶ್ ಲುಕ್ಕಲ್ಲಿ ಬಂದಿದ್ದಾರೆ. ಏರ್ಪೋರ್ಟಿಂದ ಲ್ಯಾಂಡ್ ಆಗಿದ್ದು ವಿರಾಟ್ ಕೊಹ್ಲಿನೇ ಬೇರೆ, ಇವಾಗ ಕಾಣಿಸ್ತಾ ಇರುವಂಥ ವಿರಾಟ್ ಕೊಹ್ಲಿನೇ ಬೇರೆ. ಆ ಥರ ಇದೆ. ಗ್ರೇ ಬಿಯರ್ಡ್ನ ಬಿಟ್ಕೊಂಡು ಬಂದಂಥ ವಿರಾಟ್ ಕೊಹ್ಲಿ ಏರ್ಪೋರ್ಟಿಂದ ಇವಾಗ ನೋಡಿ ಯಾವ ಥರ ಸ್ಟನ್ನಿಂಗ್ ಲುಕ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ. ಯಾವ ಹೀರೋಗೆ ಕಮ್ಮಿ ಗುರು ನಮ್ಮ ಕಿಂಗ್ ಕೊಹ್ಲಿ. ಹಂಗೆ ನೋಡಕ್ಕೆ ಹೋದ್ರೆ ಹೀರೋಗಳೇನೆ ಬಾಲಿವುಡ್ ಹೀರೋಗಳು, ಆ ಹೀರೋಗಳು ಈ ಹೀರೋಗಳು ಅವರೇನೇ ಒಂಥರ ಕೋವೆ ನಮ್ಮ ವಿರಾಟ್ ಕೊಹ್ಲಿ ಮುಂದೆ. ಆ ಥರ ಸ್ಟನ್ನಿಂಗ್ ಆಗಿ ಕಾಣಿಸ್ತಾರೆ. ಅಪಿಟ್ ಬಿಟ್ಟು ಒಣಿದು ಹಸರಂಗ ನಮ್ಮ ರಂಗಣ್ಣ ಟೆಸ್ಟ್ ರಿಟೈರ್ಮೆಂಟ್ ಇಂದ ವಾಪಸ್ ಬರ್ತಾ ಇದಾರಂತೆ ಗುರು. ಇದೇನಿದು, 1 ವರ್ಷನೂ ಆಗಿಲ್ಲ ಟೆಸ್ಟ್ ರಿಟೈರ್ಮೆಂಟ್ ನ ಕೊಟ್ಬಿಟ್ಟು, ಕೆಲವೇ ತಿಂಗಳಾಗಿತ್ತು. ಮತ್ತೆ ಇವಾಗ ಅವರ ಯೋಚನೆ ಏನಿತ್ತು, ಅವರ ವ್ಯೂ ಪಾಯಿಂಟ್ ಏನಿತ್ತು ಅದನ್ನ ಬದಲಾಯಿಸ್ಕೊಂಡು ಮತ್ತೆ ವಾಪಸ್ ಟೆಸ್ಟ್ ಕ್ರಿಕೆಟ್ ಬಂದಿದ್ದಾರಂತೆ. ಬಾಂಗ್ಲಾದೇಶ್ ಮೇಲೆ 2 ಮ್ಯಾಚ್ ಟೆಸ್ಟ್ ಸೀರೀಸ್ ಇದೆಯಲ್ಲ ಶ್ರೀಲಂಕಾದು, ಅದಕ್ಕೆ ಸೆಲೆಕ್ಟ್ ಕೂಡ ಆಗಿದಾರಂತೆ. ಏನಕ್ಕೆ ಬೇಕಿತ್ತು ಟೆಸ್ಟ್ ರಿಟೈರ್ಮೆಂಟ್ ಎಲ್ಲ? ಇನ್ನ ಎಂಗೇಜು ರಂಗಣ್ಣ ದಿನ ಬೇಜಾನ್ ಕೆರಿಯರ್ ಬಾಕಿ ಇದೆ. ಸುಮ್ಮನೆ ಏನೋ ಜೋಶಲ್ಲಿ ಕೊಡ್ತಾರೆ, ಮತ್ತೆ ಇವಾಗ ರಿವರ್ಸ್ ಮಾಡೋದು ಡಿಸಿಷನ್. ಇವೆಲ್ಲ ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ. ಅದೇ ಒಂದು 35 ವರ್ಷ ಆದ್ಮೇಲೆ ಈ ಥರ ಡಿಸಿಷನ್ ತಗೊಂತು ಅಂದರೆ ಇಲ್ಲ ಗುರು ಏನೋ ಪರವಾಗಿಲ್ಲ ಅದು ಇದು ಅಂತ ಹೇಳ್ಬೋದು. ಬಟ್ ಹೆಂಗ್ ರಂಗಣ್ಣ ಈ ಥರ ಡಿಸಿಷನ್ ತಗೊಂಡು ಮತ್ತೆ ರಿವರ್ಸ್ ಮಾಡ್ಕೊಂತಾರೆ ವಿದಿನ್ ಫ್ಯೂ ಮಂತ್ಸ್ ಅಂತಂದ್ರೆ ಇದೊಂಥರ ಸಿಲಿಯಾಗಿ ಅನ್ಸುತ್ತೆ. ಬಟ್ ಆದ್ರೂ ಪರವಾಗಿಲ್ಲ, ಒಂಥರ ಗುಡ್ ನ್ಯೂಸ್. ರಂಗಣ್ಣ ಅವ್ರು ವಾಪಸ್ ಬಂದಿರೋದು. ಅಪ್ಡೇಟ್ ಬಂತ್ರಿ. ನಮ್ಮ ಗಂಭೀರ್ ಅಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ಒಂದು ಇವೆಂಟ್ ಆಯಿತು, KKR ಅವ್ರದ್ದು ಜರ್ಸಿ ರಿವೀಲ್ ಎಲ್ಲ ಮಾಡಿದ್ರು. ಎಲ್ಲ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಸಾಲಾಗಿ ನಿಂತ್ಕೊಂಡು ಜರ್ಸಿ ರಿವೀಲ್ ಮಾಡಿದ್ದು ಆಯಿತು, ತೋರಿಸಿದ್ದು ಆಯಿತು. ಗಂಭೀರ್ ಅಣ್ಣ ಡಮಾಲ್ ಡಿಮಿಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಂತೂ ಆಯಿತು. ಆಬ್ವಿಯಸ್ಲಿ ಬಿಲ್ಡಪ್ ಕೊಡಲೇಬೇಕಲ್ವ. KKR ಸೇರ್ಕೊಂಡು ಆದಮೇಲೆ LIC 2 ವರ್ಷ ಇವಾಗ ಬಂದಿದ್ದಾರೆ KKR ವಾಪಸ್ಸು. ಬಿಲ್ಡಪ್ ಆಬ್ವಿಯಸ್ಲಿ ಕೊಡಲೇಬೇಕು. ಇವಾಗ LIC ಬಿಲ್ಡಪ್ ಕೊಡೋಕ್ಕಾಗತ್ತಾ? KKR ನನಗೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಬಿಲ್ಡಪ್ನ ಕೊಟ್ಟಿದ್ದಾರೆ ಅಷ್ಟೇ. ನನ್ನಿಂದ ನಾನು ಸಕ್ಸಸ್ಫುಲ್ ಟೀಮ್ ನಾವು ಮಾಡಿಲ್ಲ. ಹೌದು, ಇವರ ಕ್ಯಾಪ್ಟನ್ಸಿಲಿ ಟ್ರೋಫಿ ಎಲ್ಲ ಇತ್ತಿರೋದು KKR. ನಾನು ಸಕ್ಸಸ್ಫುಲ್ ಟೀಮ್ ನಾವು ಮಾಡಿಲ್ಲ KKR ಇಂದನೇ ನಾನು ಸಕ್ಸಸ್ಫುಲ್ ಆಗಿದ್ದು, ನಾನು ಸಕ್ಸಸ್ಫುಲ್ ಲೀಡರ್ ಅಂತ ರೆಕಗ್ನೈಸ್ ಆಗಿದ್ದೇನೆ KKR ಇಂದ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್ ಎಲ್ಲರೂ ಬಿಲ್ಡಪ್ ಕೊಡ್ತಾರೆ ಅವ್ರು ಇರುವಂಥ ಟೀಮ್ಗೆ. ಇವರು ಕೂಡ ಕೊಟ್ಟಿದ್ದಾರೆ ಅಷ್ಟೇ. ಅಪೇಟ್ ಫಾರ್ ಮುಂಬೈ ಇಂಡಿಯನ್ಸ್ಗೆ ದಿಲ್ಶನ್ ಮಧುಶಂಕ ಅವರು ಪಿಕ್ ಆಗಿದ್ರು ಈ ಆಪ್ಷನ್ ಅಲ್ಲಿ. ಈ ದಿಲ್ಶನ್ ಮಧುಶಂಕ ಅವರು ಸ್ವಲ್ಪ ಮ್ಯಾಚ್ಗಳನ್ನ ಮಿಸ್ ಮಾಡ್ಕೋಬಹುದು. ಇನಿಷಿಯಲ್ ಸ್ವಲ್ಪ ಮ್ಯಾಚಸ್ಗೆ ಇವರು ಅನ್ಅವೈಲಬಲ್ ಆಗಿರ್ತಾರೆ ಮುಂಬೈ ಇಂಡಿಯನ್ಸ್ಗೆ ಅಂತ ಅಪ್ಡೇಟ್ ಬರ್ತಿದೆ. ಬಟ್ ಅವ್ರಿಗೇನು ಅಂತ ವರಿ ಮಾಡುವಂಥ ಅಗತ್ಯತೆ ಇಲ್ಲ. ಯಾಕಂದರೆ ಕ್ಲಾಸ್ ಬೌಲರ್ಸ್ಗಳು ಮಸ್ತ್ ಬೌಲರ್ಸ್ಗಳು ಇದ್ದಾರೆ. ಇಂಡಿಯನ್ ಬೌಲರ್ಸ್ ಇದ್ದಾರೆ, ಜೊತೆಗೆ ಓವರ್ಸೀಸ್ ಫಾಸ್ಟ್ ಬೌಲರ್ಸ್ ಕೂಡ ಇದ್ದಾರೆ. ಇವ್ರದ್ದೇನು ಅಷ್ಟೊಂದು ಮ್ಯಾಟ್ರ್ ಆಗುತ್ತೆ ಅಂತ ಅನ್ಕೊಂಡು ನಿಧಾನಕ್ಕೆ ಬರಲಿ, ಪಾಪ ಪರವಾಗಿಲ್ಲ ಮಧುಶಂಕ ಅಂತ ಅನ್ಕೊಂತಿರ್ತಾರೆ ಅಂತ ಕಾಣಿಸುತ್ತೆ. ಈ ಕಡೆ CSKಗೆ ಪತಿರಾಣ ಬೇರೆ ಸ್ವಲ್ಪ ಇಂಜರ್ಡ್ ಆಗಿಬಿಟ್ಟು ಅವರು ಕೂಡ ಫಸ್ಟ್ ಫೇಸ್ಗೆ ಏನೋ ಅನ್ಅವೈಲಬಲ್ ಅಂತ ಅಂತಿದ್ದಾರೆ. ಒಟ್ಟು ಶ್ರೀಲಂಕಲ್ ಬೌಲರ್ಸ್ ಸ್ವಲ್ಪ ಕೈ ಎತ್ತುತ್ತಿದ್ದಾರೆ ಅಂತ ಹೇಳ್ಬೇಕು. ಕೈ ಎತ್ತಿದ್ದಾರೆ ಅಂದರೆ ಇಂಜುರಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ರೀಸನ್ಸ್ ಬರ್ತಾ ಇದ್ದಾವೆ. ಸೊ ನೋಡೋಣ ಯಾವಾಗ ಬರ್ತಾರೆ ಅಂತ, ಯಾವಾಗ ಅವೈಲೇಬಲ್ ಆಗ್ತಾರೆ ಅಂತ. ಅಪೇಟ್ 5 RCB ಇವಾಗ ಮೇಲ್ಗಡೆ ಬಂದಿದೆ. ಮುಂಬೈ ಇಂಡಿಯನ್ಸ್ ನ ಹಿಂದೆಗಡೆ ಇಟ್ಟಿದೆ. ಸೆಕೆಂಡ್ ಮೋಸ್ಟ್ ಫಾಲೋಡ್ IPL ಫ್ರಾಂಚೈಸ್ ಆಗುತ್ತೆ ನಮ್ಮ RCB ಆಫ್ಟರ್ CSK. 14.1 ಮಿಲಿಯನ್ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ. RCBಗೆ 12.7 ಮಿಲಿಯನ್ ಫಾಲೋವರ್ಸ್. ಮುಂಬೈ ಇಂಡಿಯನ್ಸ್ ನ ಹಿಂದೆ ಇಟ್ಟಿದೆ ನಮ್ಮ RCB. 12.6 ಮಿಲಿಯನ್ ಮುಂಬೈ ಇಂಡಿಯನ್ಸ್ ಫಾಲೋವರ್ಸ್ ಇರೋದು. ಏನ್ ಗೊರು ಇದೆಲ್ಲ ನಂಬರ್ ಗೇಮು, ಇದೆಲ್ಲ ಅಪ್ಡೇಟ್ ಅಂತ ಹೇಳ್ಬೋದು ನೀವು. ಹೌದು, ಹಿಂದೆಗಡೆ ಇಟ್ಟಿದೆ. ಮುಂಬೈ ಇಂಡಿಯನ್ಸ್ನ ಇವಾಗ ಕ್ರಾಸ್ ಮಾಡಿ ಬಂದಿದ್ವಲ್ಲ. ರೀಸನ್ ಬಿಹೈಂಡ್ ಇಟ್ ಸಿಂಪಲ್. ಏನಕ್ಕೆ ಅಂದರೆ ರೀಸೆಂಟಾಗಿ ನಮ್ಮ ಹುಡುಗಿರು ಟ್ರೋಫಿ ಎತ್ತಿದ್ರಲ್ಲ, ಎಲ್ಲ ಅನ್ಫಾಲೋ ಹೊಡೆದಿದ್ರಲ್ಲ. ಇವಾಗ ಒಂಥರ ಬೇಜಾರು ಹಾಕೊಂಡು ಯಾವ್ದು ಗುರು RCBಗೆ ಸಪೋರ್ಟ್ ಮಾಡಲ್ಲ ನಾವು ಅಜ್ಜಿ ಸ್ವಲ್ಪ ಜನ ಫ್ಯಾನ್ಸ್ಗಳು. ಇದು ಯಾವ್ದು ಗುರು RCB ಟ್ರೋಫಿನೇ ಈಗೆಲ್ಲ ಸಪೋರ್ಟ್ ಮಾಡಿದ್ರು ಅಂತ ಎಲ್ಲ ಬೇಜಾರು ಪಟ್ಕೊಂಡು ಅನ್ಫಾಲೋ ಹೊಡೆದಿಲ್ಲ. ಅವರೆಲ್ಲ ಮತ್ತೆ ಫಾಲೋ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಟ್ರೋಫಿ ಗೆದ್ದಾದ್ಮೇಲೆ. ಅದಕ್ಕೋಸ್ಕರ ಫಾಲೋವರ್ಸ್ ಹಂಗೆ ಸರ್ರ ಅಂತ ಮೇಲ್ಗಡೆ ಏರ್ಬಿಟ್ಟಿದ್ದಾರೆ. ಸೊ ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.